ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಜೊತೆ ಸೂತ್ರಧಾರಿ ತಂಡ ಇದೆ. ನಾನು ನಿಮ್ಮ ಜಯಂತ ಚಕ್ರವರ್ತಿ ಅಂತ ಹೇಳ್ತಾ ಸರ್ ವೆಲ್ಕಮ್ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದೆ ಸರ್. ನೀವೇ ಹೇಗಿದ್ದೀರಾ? ಸೂಪರ್. ಟೆನ್ಷನ್ ಹೇಗಿದೆ ಸರ್ ನಿಮಗೆ? ಆ್ಯಕ್ಚುಲಿ ಟೆನ್ಷನ್ ಸ್ವಲ್ಪ ಜಾಸ್ತಿನೂ ಇದೆ, ಸ್ವಲ್ಪ ಖುಷಿನೂ ಇದೆ. ಖುಷಿನೂ ಇದೆ. ಸರ್ ನಿಮಗೆ ಕೇಳಬೇಕು ಫಸ್ಟು, ಈಗ ಒಬ್ಬ ಆ್ಯಸ್ ಎ ಹೀರೋ ಆಗಿ ಒಬ್ಬ ಇಂಡಸ್ಟ್ರಿಗೆ ಬರ್ತಾ ಇದ್ದಾನೆ ಅಂದರೆ ಒಂದು ಸಿನಿಮಾ ಮೂಲಕ ಒಂದು ಎಂಟ್ರಿ ಆಗಿ ಆಮೇಲೆ ಆಫರ್ಸ್ ಬರೋಕ್ಕೆ ಶುರುವಾಗುತ್ತೆ. ಬಟ್ ನಿಮ್ದು ಹಾಗಲ್ಲ. ಈಗ ಆಲ್ರೆಡಿ 3 ಸಿನಿಮಾ ನಡೀತಾ ಇದೆ, ಇನ್ನೂ ಎಷ್ಟು ಸಿನಿಮಾ ಸೈನ್ ಹಾಕಿದ್ರೆ ಗೊತ್ತಿಲ್ಲ, ಮಾತುಕತೆ ಎಷ್ಟು ಸಿನಿಮಾ ಆಗ್ತಿದೆ ಗೊತ್ತಿಲ್ಲ. ಸೊ ಹೇಗಿದಿಲ್ಲ ಅಂತ? ಇಲ್ಲ, ನಾನು ಮ್ಯೂಸಿಷಿಯನ್ ಆಗಬೇಕು ಅನ್ನೋ ಒಂದು ಆಸೆಲೆ ನನ್ನ ಕನಸನ್ನು ಸ್ಟಾರ್ಟ್ ಮಾಡಿಕೊಂಡು ಇಂಡಸ್ಟ್ರಿ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದವ್ರು. ಓಕೆ. ಸೊ ಆ ಮ್ಯೂಸಿಕಲ್ಲಿ ಏನೇನಾಗುತ್ತೆ, ಸೊ ನನ್ನ ಇಂಡಿಪೆಂಡೆಂಟ್ ಸಾಂಗ್ಸ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನನಗೂ ಅನಿಸಿತ್ತು, ನನಗೆ ಯಾರಾದರೂ ಒಬ್ಬರು ನನಗೆ ಫೋನ್ ಮಾಡಿ ಒಂದು ಹೀರೋಗೆ ಚಾನ್ಸ್ ಕೊಡ್ತಾರೆ ಅಂತ ಅನಿಸಿತ್ತು. ಸೊ ಅನಿಸ್ದಂಗೆ ಫಸ್ಟ್ ನಮಗೆ ನವರಸನ್ ಅವರೇ ನಮ್ಗೆ ಚಾನ್ಸ್ ಕೊಟ್ಟರು. ಇದೇ ಫಸ್ಟ್ ಸಿನಿಮಾನ ಆ್ಯಕ್ಚುಲಿ ರಿಲೀಸ್ ಆಗ್ತಿರೋ ಮೊದಲನೇ ಫಸ್ಟ್ ಶೂಟಿಂಗ್ ಆಗಿದೆ ಎಲ್ಲರೂ ಕಾಲ ಎಳಿತೆ ಕಾಲ. ಓಕೆ ಓಕೆ. ಸೊ ಆ ಕ್ಯಾರೆಕ್ಟರ್ ಮಾಡಿದೆ. ಆ ಗೋವಿಂದರಾಜ್ ಅವರು ಆ ಸಿನಿಮಾ ಪ್ರೊಡ್ಯೂಸರು. ಗೋವಿಂದರಾಜ್ ಅವರು ಮತ್ತು ನವರಸನ್ ಅವರು ಸ್ನೇಹಿತರು. ಸೊ ನವರಸನ್ ಅವರು ಹೀರೋಗೆ ಹುಡುಕಾಟ ನಡೆಸಿದ ಸೂತ್ರಧಾರಿ ಸ್ಕ್ರಿಪ್ಟ್ ಇಟ್ಕೊಂಡು ಈ ಸ್ಕ್ರಿಪ್ಟ್ ಯಾರನ್ನ ಹಾಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ಅವ್ರು ಯೋಚನೆ ಮಾಡ್ತಾ ಇದ್ದಾಗ ಇವರು ಗೋವಿಂದರಾಜ್ ಅವರು ನನ್ನ ಟೀಸರ್ನ ತೋರಿಸಿದ್ದಾರೆ. ಅದು ಎಲ್ಲರ ಕಲಿರುತ್ತೆ ಕಾಲ, ಅದು ಒಂದು ಟೀಸರ್ ರಿಲೀಸ್ ಆಗಿತ್ತು. ಸೊ ಅವಾಗ ಆಯಿತು, ಕರೆಸಿ ಮಾತಾಡೋಣ ಅಂತ ಅಂದಾಗ ಶೇರ್ಟನ್ ಹೋಟ್ಲಲ್ಲಿ ಒಂದು ಮೀಟಿಂಗಲ್ಲಿ, ಒಂದೇ ಮೀಟಿಂಗಲ್ಲಿ ಓಕೆ ಆಯಿತು. ಸೂಪರ್ ಸೂಪರ್. ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲ ಸಿನಿಮಾಗಳು. 3 ಸಿನಿಮಾನು ಸೊ ಒಟ್ಟಿಗೆ ರಿಲೀಸ್ ಆಗದಿಲ್ಲ ಸದ್ಯ, ಈಗ ಆಗ್ತಾ ಇದೆ. ಈಗ ಅದನ್ನು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಯಾ ಮೇಡಮ್, ನಿಮಗೆ ಒಂದು ಅಂದರೆ ಇಂಡಸ್ಟ್ರಿಗೆ ಎಂಟ್ರಿ ಸಿಕ್ಕಿದ್ದು ನಾವೆಲ್ಲ ನೋಡಿದ್ದೀವಿ. ಸೊ ತುಂಬ ಕಲರ್ಫುಲ್ಲಾಗಿ ಬಂದ್ರಿ. ಸೊ ಈಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ಕೊತೀವಿ. ಆ್ಯಂಡ್ ಸೂತ್ರಧಾರಿ ಸಿನಿಮಾದಲ್ಲಿ ಕಾಪ್ ಆಗೇ ಕಾಣಿಸ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆನೇ ಒಂದು ಸಿನಿಮಾದಲ್ಲಿ ನೋಡಿದ್ದೀನಿ, ರಾಣಿ ಸಿನಿಮಾದಲ್ಲಿ ಅನ್ಸುತ್ತಲ್ಲ, ಅಂದರೆ ಪೊಲೀಸ್. ಇಲ್ಲ ಇಲ್ಲ, ನಿಜ ಹೇಳಿ. ಪೊಲೀಸ್ ಇಲ್ಲ. ಇಲ್ಲ ಪೊಲೀಸ್ ಇಲ್ಲ. ಹಾಂ, ಮತ್ತೆ ಇದರಲ್ಲಿ ನಾನು ಇದ್ರಲ್ಲಿ ಪೊಲೀಸ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ಓಕೆ. ಬಟ್ ನೀವು ಅಂದರೆ ಪ್ಯಾಂಟು ಶರ್ಟ್ ಹಾಕೊಂಡು ಇದ್ದಿದ್ದು ಸೀನ್ ನೋಡಿ ನಾನು ಮೇ ಬಿ ಇರ್ಬೋದು ಅಂತ ಗೆಸ್. ಅದು ಇವರಲ್ಲ, ಅದು ಇವರಲ್ಲ ಸರ್. ನಿಜ ಹೇಳಿದ್ರು ನಿಜವಾಗ್ಲೂ ಅದು ಇವರಲ್ಲ. ಏನ್ ಸರ್, ನನಗೆ ಗೊತ್ತಿಲ್ದಂಗೆ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರೆ ಡೂಪ್ ಹಾಕ್ಸಿದೀವಮ್ಮ. ನೋಡಿ ನಂಗೆ ಇದೆಲ್ಲ ಗೊತ್ತಿಲ್ಲ. ಡೂಪು ಹೀರೋಯಿನ್ ಡೂಪ್ ಹಾಕ್ಸಿದೀವಿ. ನಾನು ಕನ್ಫ್ಯೂಸ್ ಆಗ್ತಿದ್ದೀನಿ, ಇಲ್ಲ ನೀವು ನನ್ನ ಕನ್ಫ್ಯೂಸ್ ಮಾಡ್ತೀರಾ ಗೊತ್ತಾಗ್ತಿಲ್ಲ. ಸೂತ್ರಧಾರಿ ನೀವೇ ನನಗೆ ಗೊತ್ತು. ಅಲ್ಲ, ಯಾವಾಗಲೂ ಅಷ್ಟೇ ಸೂತ್ರಧಾರಿ ಸಿನಿಮಾ ಟೀಮು ಎಲ್ಲರನ್ನೂ ಕನ್ಫ್ಯೂಸ್ ಮಾಡುತ್ತೆ, ಲಾಸ್ಟ್ಗೆ ಕ್ಲಾರಿಟಿ ಕೊಡುತ್ತೆ. ಆಯ್ತು, ಹೇಳಿ ಮೇಡಮ್, ಈಗ ಕ್ಲಾರಿಟಿ ಕೊಡಿ. ಈಗ ನೈನ್ತ್ ಆ ಕ್ಯಾರೆಕ್ಟರೈಸೇಷನ್ನಲ್ಲೂ ಕನ್ಫ್ಯೂಷನಾ? ಹೇಳಲ್ಲ ಹಂಗಾದ್ರೆ. ಹೇಳಲ್ಲ. ಆಯಿತು ಮೇಡಮ್, ಒಳ್ಳೇದಾಗಲಿ ನಿಮಗೆ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ, ಕಲರ್ಫುಲ್ಲಾಗಿ. ಆ್ಯಂಡ್ ಸರ್, ಆಲ್ ದಿ ಬೆಸ್ಟ್ ನಿಮಗೆ. ಸೊ ಇಷ್ಟು ದಿನ ನಮಗೆಲ್ಲ ತುಂಬ ಅನ್ನ ಹಾಕಿದ್ದೀರಾ, ಇವೆಂಟ್ಸ್ ಮಾಡಿದ್ದೀರಾ. ಸೊ ಕಲರ್ಫುಲ್ಲಾಗಿ ಎಲ್ಲರ ಜೊತೆಗೆ, ಅಂದರೆ ಸ್ಟಾರ್ಟಿಂಗ್ ಬೇಸ್ ಆಗಿದ್ದು ನಮ್ಗೆ ನೆನ್ನೆ ಗೊತ್ತಾಗಿದ್ದು ಧ್ರುವ ಸರ್ಜಾ ಸರ್ ಫಸ್ಟ್ ಸಿನಿಮಾಯಿಂದ ಅಂತ, ಅಂದರೆ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಅದು ಅವರೇ ಬಂದು ಇದನ್ನು ಟ್ರೈಲರ್ ಲಾಂಚ್ ಮಾಡಿದ್ದು ತುಂಬ ಖುಷಿ ಆಯ್ತು ನಮಗೂ. ಸೊ ಅವ್ರು ನೋಡಿದಾರ ಸಿನಿಮಾನ ಹೇಗೆ ಅಂತ? ಸಿನಿಮಾ ಇನ್ನೂವರೆಗೂ ನಾನು ನಮ್ಮ ಹೀರೋ ಬಿಟ್ಟರೆ ಇನ್ನೂ ಯಾರೂ ನೋಡಿಲ್ಲ. ಚಂದನ್ ಅವರು, ನಾನು, ನಮ್ಮ ಡೈರೆಕ್ಟ್ರು 3 ಜನ ನೋಡಿದ್ದೀವಿ. ಇಷ್ಟು ನಮ್ಮ ಒಂದು ಟೀಮಲ್ಲಿ ನೋಡಿರೋದು. ನಮ್ಮ ಹೀರೋಯಿನ್ಗೆ ಇನ್ನೂ ತೋರಿಸಿಲ್ಲ, ಯಾಕಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಸೀನ್ಸ್ ಎಲ್ಲ ಡಿಲೀಟ್ ಮಾಡಿದ್ದೀವಿ. ಆಮೇಲೆ ಅವ್ರು ನೋಡಿದ್ಮೇಲೆ ನಾನು ಸೀನ್ ಇಲ್ಲ ಅಂತ ಕೇಳಬಾರ್ದಲ್ವಾ, ಅದಕ್ಕೆ ಎಲ್ಲ ಸಿನಿಮಾ ತೋರಿಸಿಲ್ಲ ನಾವು. ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡ್ಬಿಟ್ಟು ಈ ಸೀನ್ ಇದೆಯಾ, ಈ ಸೀನ್ ಇಲ್ವಾ ಅಂತ ಗೊತ್ತಾಗಬೇಕು ಅವ್ರಿಗೆ. ನೋಡಿ ಮೇಡಮ್, ಇಲ್ಲೇ ಹೇಳ್ತಿದ್ದಾರೆ. ಸೊ ನಾಳೆನೇ ಟ್ರೈ ಮಾಡಿ ನೋಡೋಕ್ಕೆ ಸಿನಿಮಾ. ಸಿನಿಮಾದಲ್ಲಿ ಏನ್ ಬೇಕು, ಎಷ್ಟು ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾವೇನೋ ಆಕ್ಟ್ ಮಾಡ್ತೀವಿ ಅಷ್ಟೇ. ಏನಾದ್ರು ಟ್ರಿಮ್ ಮಾಡಬೇಕು, ಸಿನಿಮಾ ಲ್ಯಾಗ್ ಆಗ್ತದೆ, ಆ ಥರ ಏನಾದ್ರು ಬೇಡ ಅಂದಾಗ ಸೊ ಅವ್ರ ಡಿಸಿಷನ್, ಅದನ್ನೇನು ಮಾಡೋದಕ್ಕಾಗುತ್ತೆ. ಇಲ್ಲ, ಒಂದು ಫ್ರೇಮು ತೆಗ್ದಿಲ್ಲ. ಅವ್ರು ಏನು ಆ್ಯಕ್ಟ್ ಮಾಡಿದಾರೋ, ಏನು ಮಾಡಿಸಿದಾರೋ ಅಷ್ಟು. ಅಂದರೆ ಪ್ರತಿಯೊಂದು ಇದನ್ನು ಸಿನಿಮಾದಲ್ಲೇ, ಅಂದರೆ ನಮ್ಮದು ಪ್ಲ್ಯಾನಿಂಗಲ್ಲೇ ಏನೇನು ಪ್ಲ್ಯಾನ್ ಮಾಡಿದ್ವಲ್ಲ, ಒಂದು ಫ್ರೇಮ್ ಎಕ್ಸ್ಟ್ರಾ ಶೂಟು ಮಾಡಿಲ್ಲ. ಎಕ್ಸ್ಟ್ರಾ ಬೇಕಾಗಿರೋ ಶಾರ್ಟ್ಸ್ ತಿರ್ಗಾ ತೊಗೊಂಡಿದ್ದೀವಿ. ಬಟ್ಟು ಯಾವಾಗ ಸುಮ್ಮನೆ ಎಕ್ಸ್ಟ್ರಾ ಮಾಡೋದು, ಇದು ಮಾಡೋದು ಅದೆಲ್ಲ ಯಾವುದೂ ಮಾಡಿಲ್ಲ. ಸಿನಿಮಾದಲ್ಲಿ ಏನು ಪ್ಲ್ಯಾನ್ ಮಾಡಿದ್ವೋ ಆ ಪ್ಲ್ಯಾನ್ ಪ್ರಕಾರ ಕ್ಲಿಯರ್ ಕಟ್ಟಾಗಿ ಮಾಡ್ಕೊಂಡು. ಓಕೆ. ಆ್ಯಂಡ್ ಸರ್, ಒಬ್ಬ ಲವರ್ ಬಾಯ್, ರ್ಯಾಪರ್, ಸೊ ಈ ಥರ ನಿಮ್ಮನ್ನು ನೋಡಿರೋದೆಲ್ಲರೂ ಸಡನ್ನಾಗಿ ಪೊಲೀಸ್ ಪಾತ್ರ ಹೆಂಗೆ ಒಪ್ಕೊಂಡ್ರಿ ಅಂತ? ಆ್ಯಂಡ್ ನಿಮಗೆ ಊಹೆ ಮಾಡ್ಕೊಳಕ್ಕೆ ಆಯ್ತಾ ನಾನು ಮಾಡ್ತೀನ ಇದನ್ನು ಅಂತ? ಹೇಗೆ? ಆ್ಯಕ್ಚುಲಿ ನಾನು ಪೊಲೀಸ್ ಪಾತ್ರ, ನನಗೆ ಒಂದು ಕ್ಯಾರೆಕ್ಟರ್ನ ನಾನು ಅವಾಯ್ಡ್ ಮಾಡಬೇಕು ಏನಾದರೂ ಫಿಲಮಲ್ಲಿ ಅನ್ನೋದಾದ್ರೆ ಪೊಲೀಸ್ ಪಾತ್ರ ಅನ್ನೋದೇ. ಮತ್ತೆ ಅದು ಹೆಂಗೆ ಒಪ್ಕೊಂಡ್ರಿ ಅಂತ? ಅದೇ ಚಾಲೆಂಜು. ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಚಾಲೆಂಜ್ ತಗೊಳ್ತೀನಿ ಜಾಸ್ತಿ. ಈಸಿಯನ್ನು ನಾನು ಚೂಸ್ ಮಾಡಲ್ಲ, ಈಸಿ ವೇ ನಾನು ಚೂಸ್ ಮಾಡಲ್ಲ, ಸ್ವಲ್ಪ ಡಿಫಿಕಲ್ಟ್ ವೇನೇ ಜಾಸ್ತಿ ಚೂಸ್ ಮಾಡ್ತೀನಿ. ಯಾಕಂತೇಳಿದ್ರೆ ಆ ಡಿಫಿಕಲ್ಟ್ ವೇಯಲ್ಲಿ ನಾವು ಹೋಗಿ ಅಲ್ಲಿ ಸಕ್ಸಸ್ ಪಡೆದಾಗ ಸೊ ಅಲ್ಲಿ ಅಚೀವ್ಮೆಂಟ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಈಸಿಯಾಗಿ ಹೋಗಿ ಅಚೀವ್ ಮಾಡೋಕ್ಕೂ ಕಷ್ಟದ ದಾರಿಲಿ ಹೋಗಿ ನಾವು ಅಚೀವ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್. ಸೊ ಐ ಎಂಜಾಯ್
ದಿಸ್ ವೇ, ಅಂದರೆ ಕಷ್ಟದಲ್ಲಿ ಹೋಗಿ ನಾನೊಂದು ಸಕ್ಸಸ್ನ ಪಡಿಬೇಕು ಅನ್ನೋದು. ಸೊ ಹಾಗಾಗಿ ನಾನು ಪೊಲೀಸ್ ಪಾತ್ರ ಬಂದಾಗ ನನಗೆ ಖುಷಿ ಆಯಿತು ಫಸ್ಟ್ ಕತೆ ಕೇಳಿ. ಆಮೇಲೆ ನೆಕ್ಸ್ಟು ಏನಕ್ಕೆ ನನಗೆ ನಂಬಿಕೆ ಅಂತ ಹೇಳಿದ್ರೆ ನವರಸನ್ ಅವ್ರ ಮೇಲೆ. ಸೊ ಅವರು ಯಾವುದೇ ಒಂದು ಇವೆಂಟಿಗೆ ಕೈ ಹಾಕಿದ್ರು ಸೊ ಆ ಇವೆಂಟ್ನ ದೊಡ್ಡ ಸಕ್ಸಸ್ ಮಾಡ್ತಾರೆ. ಆಮೇಲೆ ಎನಿ ಮೂವೀಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಅವ್ರ ಮೇಲೆ ಒಂದು ನಂಬಿಕೆ ಇತ್ತು. ಸೊ ನಾನು ಇವ್ರ ಜೊತೆ ಕೆಲಸ ಮಾಡೋದ್ರಿಂದ ನನ್ನ ಕರಿಯರಲ್ಲಿ ಒಂದು ಸ್ಟೆಪ್ ಅಹೆಡ್, ಇನ್ನೊಂದು ಮೈಲ್ ಸ್ಟೋನ್ ನಾನು ರೀಚ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು. ಸೊ ಹಾಗಾಗಿ ಎಲ್ಲ ಮಿಕ್ಸ್ ಆಗಿ ಈ ಕ್ಯಾರೆಕ್ಟರ್ಗೆ ಒಪ್ಕೊಂಡು. ಓಕೆ. ಆ್ಯಂಡ್ ಈ ಪೊಲೀಸ್ ಪಾತ್ರ ಅಂದಿದ ತಕ್ಷಣ ನನಗೆ ನೆನಪಾಗಿದ್ದಂದರೆ, ನೀವು ಆ್ಯಕ್ಟ್ ಮಾಡೋವಾಗ, ಸೊ ನೀವು ಅಂದರೆ ಅದಕ್ಕೆ ಮುಂಚೆ ಕ್ಯಾರೆಕ್ಟರೈಸೇಷನ್ ಹೇಳೋವಾಗ ನೀವು ಊಹೆ ಮಾಡ್ಕೊಂಡಿದ್ದಾಗಲಿ, ಇಲ್ಲ ಅವ್ರ ಸಿನಿಮಾಗಳು ನೋಡಿರೋದನ್ನ ಜ್ಞಾಪಿಸ್ಕೊಂಡಿದ್ದಾಗಲಿ, ಮತ್ತೆ ರಿಕಾಲ್ ಮಾಡ್ಕೊಂಡಿದ್ದಾಗಲಿ ಏನಾದ್ರು ಇದೆಯಾ? ನಾನು ಈ ಥರ ಸ್ಟೈಲಾಗಿತ್ತು ಇರಬೇಕು, ಡೈಲಾಗ್ ಹೊಡಿಬೇಕು, ಆ ಥರ ಏನಾದರೂ ಯಾರು ಇನ್ಸ್ಪಿರೇಷನ್? ನಾನು ಪೊಲೀಸ್ ಕ್ಯಾರೆಕ್ಟ್ರು ಅದು ಮಾಡಿದಾಗ ಸಾಕಷ್ಟು ಸಿನಿಮಾಗಳು ನೋಡಿದೆ. ಸೂರ್ಯ ಅವ್ರದ್ದು ಮತ್ತು ನಮ್ಮ ಸುದೀಪ್ ಸರ್ ಅವ್ರನ್ನ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ಪೊಲೀಸ್ ಕ್ಯಾರೆಕ್ಟರ್, ಅವ್ರ ಕ್ಯಾರೆಕ್ಟರೈಸೇಷನ್. ಅದಾದಮೇಲೆ ಇನ್ನೊಂದಷ್ಟು ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳನ್ನ ಇವರು ತೋರಿಸಿದ್ರು ಒಂದಷ್ಟು. ಎಲ್ಲ ಹೀರೋಗಳದ್ದು ಬಾಡಿ ಲ್ಯಾಂಗ್ವೇಜಸ್, ನಮ್ಮ ದರ್ಶನ್ ಸರ್ ಪೊಲೀಸ್ ಆಗಿದ್ದಾಗ ದರ್ಶನ್ ಸರ್ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಅವ್ರು ಹೆಂಗಿರ್ತಾರೆ, ಸುದೀಪ್ ಸರ್ ಇದ್ದಾಗ ಅವ್ರು ಹೆಂಗಿರ್ತಾರೆ, ಪ್ರತಿಯೊಂದು ಹೀರೋಗಳು, ನಮ್ಮ ಸಾಯಿ ಕುಮಾರ್ ಸರ್ ಡೈಲಾಗ್ ಡೆಲಿವರಿಗಳು ಅವ್ರದ್ದು ಹೆಂಗಿರುತ್ತೆ. ಯಾಕೆಂದರೆ ನಾವು ಅದನ್ನು ಅಟ್ಲೀಸ್ಟ್ ಅದನ್ನು ಕಾಪಿ ಮಾಡಿಲ್ಲ ಅಂದರೂ ಒಬ್ಬೊಬ್ಬ ಹೀರೋಗೆ ಒಂದು ಸ್ಟೈಲ್ ಇರುತ್ತಲ್ವಾ. ಅಂದರೆ ಚಂದನ್ ಅವ್ರಿಗೆ ಒಂದು ಸ್ಟೈಲ್ ಬೇಕು, ಇವ್ರದ್ದು ಪರ್ಟಿಕ್ಯುಲರ್. ಎಲ್ಲಾರ್ದು ನೋಡಿ ಇವ್ರಿಗಿಂತ ಸ್ವಲ್ಪ ನಾನು ವಿಭಿನ್ನವಾಗಿ ಏನು ಮಾಡ್ಬೋದು ಅದನ್ನು ಅನ್ನೋದನ್ನ ಸ್ವಲ್ಪ ಕ್ಯಾರೆಕ್ಟರೈಸೇಷನ್ ಮಾಡಬೇಕಾದ್ರೆ ಇತ್ತು. ಸೊ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ನೀವು ನೋಡ್ಬೋದು, ನನ್ನ ಬಿಯರ್ಡ್ ಇದೆ ಇದರಲ್ಲಿ, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಬಿಯರ್ಡು ಇದೆ. ಸೊ ಇಟ್ಸ್ ನಾಟ್ ಅ ರೆಗ್ಯುಲರ್ ಕಾಪ್, ಇಟ್ಸ್ ನಾಟ್ ಅ ರೆಗ್ಯುಲರ್ ಎಲ್ಲರ ಥರ ನಾರ್ಮಲ್ ಪೊಲೀಸ್ ಅಲ್ಲ. ಸ್ವಲ್ಪ ನೀವು ಸಿನಿಮಾ ಸ್ಟಾರ್ಟಿಂಗಲ್ಲೇ ನಿಮಗೆ ನನ್ನ ಕ್ಯಾರೆಕ್ಟರೈಸೇಷನ್ ಏನೋ ಒಂಥರ ಅನಿಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎವೆಂಚುಲಿ ನಿಮಗೆ ಸಿನಿಮಾ ಟ್ವಿಸ್ಟ್ಗಳು ಸ್ಟಾರ್ಟ್ ಆಗಿದಾಗ ಸೊ ಎಂಟೈರ್ ಕತೆ ತುಂಬ ಗ್ರಿಪ್ಪಿಂಗ್ ಆಗುತ್ತೆ. ಸೊ 2 ಅವರ್ ಯಾವ ಥರ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಅಷ್ಟು ಟೈಟ್ ಆಗಿದೆ ಸಿನಿಮಾ, ಎಲ್ಲೂ ಲ್ಯಾಗ್ ಇಲ್ಲ. ಒಂದು ನಿಮಿಷನೂ ನಿಮಗೆ ಫೋನ್ ತೆಗಿಬೇಕಂತ ಅನ್ಸಲ್ಲ ಜೇಬಿಂದ. ಯೂಶ್ವಲಿ ಥಿಯೇಟರ್ಸಲ್ಲಿ ಹಂಗೆ ಆಗುತ್ತೆ. ಏನೋ ಒಂದು ಸ್ವಲ್ಪ ಒಂದು ಸೀನ್ ಏನೋ ಹೋಗ್ತಾರೆ, ಬೇಜಾರ ಸುಮ್ಮನೆ ಫೋನ್ ತೆಗೆದು ಇನ್ಸ್ಟಾಗ್ರಾಮ್ ನೋಡೋದು, ಮೆಸೇಜಸ್ ಹೆಂಗೆ ಬಂದಿದೆ ನೋಡೋದಾಗುತ್ತೆ. ನಮ್ಮ ಸಿನಿಮಾದಲ್ಲಿ ಆ ಥರ ಅವಕಾಶಗಳಿಲ್ಲ.